ಲಾಹೋರ್ ಹಿಂಸಾಚಾರದ ಜ್ವಾಲೆಯಲ್ಲಿ ಮುಳುಗಿದ್ದಾಗ ಗಾಂಧಿಯವರು ಜನರಿಗೆ ಪಲಾಯನ ಮಾಡುವ ಬದಲು ಸಾವನ್ನು ಎದುರಿಸಿ ಎಂಬ ಸಲಹೆ ನೀಡಿದರು. ನಂಬಲು ಕಷ್ಟವಾದರೂ ಇದು ಸತ್ಯ. ಆಗಸ್ಟ್ 6, 1947 ದೇಶ ವಿಭಜನೆಗೆ ಕೇವಲ 9 ದಿನಗಳು ಮಾತ್ರ ಉಳಿದಿದ್ದವು. ಮುಸ್ಲಿಂ ಲೀಗ್ ಗೂಂಡಾಗಳು ಮತ್ತು ಆಡಳಿತದೊಳಗಿನ ಕಟ್ಟರ್ ಮುಸ್ಲಿಮರು ಲಾಹೋರ್ ಪಾಕಿಸ್ತಾನದ ಭಾಗವಾಗುವುದನ್ನು ಖಚಿತಪಡಿಸಿಕೊಳ್ಳಲು ಎಲ್ಲಾ ಪ್ರಯತ್ನಗಳನ್ನು ಮಾಡುತ್ತಿದ್ದರು. ಇಂತಹ ನಿರ್ಣಾಯಕ ಹಂತದಲ್ಲಿ ಮಹಾತ್ಮ ಗಾಂಧಿಯವರು ತಮಗೆ ಮುಂದಿನ ದಾರಿ ತೋರಿಸುತ್ತಾರೆ ಎಂದು ಜನರು ಆಶಿಸಿದ್ದರು. ಆದರೆ ಲಾಹೋರ್ಗೆ ಆಗಮಿಸಿದ ನಂತರ ಗಾಂಧಿಯವರು ಹೇಳಿದ ಮಾತು ಇಂದಿಗೂ ಚರ್ಚೆಯ ವಿಷಯವಾಗಿದೆ. ವಿಭಜನೆಗೆ ಮುಂಚಿನ ದಿನಗಳಲ್ಲಿ ಲಾಹೋರ್ ನಿರಂತರವಾಗಿ ಕೋಮು ಹಿಂಸಾಚಾರದಿಂದ ತುಂಬಿತ್ತು. ನೆರೆಹೊರೆಯ ಹಿಂದೂ ಮತ್ತು ಸಿಖ್ ಮನೆಗಳಿಗೆ ಬೆಂಕಿ ಹಚ್ಚಲಾಯಿತು ಮತ್ತು ನಿವಾಸಿಗಳು ತಮ್ಮ ಜೀವಗಳನ್ನು ಉಳಿಸಿಕೊಳ್ಳಲು ತಮ್ಮ ಮನೆಗಳಿಂದ ಹೊರಗೆ ಧಾವಿಸಿದಾಗ ಅವರ ಮೇಲೆ ಗುಂಡು ಹಾರಿಸಲಾಯಿತು. ಯಾರದಾದರೂ ಮನೆ ಹೊತ್ತಿ ಉರಿಯುತ್ತಿದ್ದರೆ ಇನ್ನೊಬ್ಬ ಹಿಂದೂ ಅಥವಾ ಸಿಖ್ ಅವರ ಸಹಾಯಕ್ಕೆ ಬರಲು ಸಹ ಧೈರ್ಯ ಮಾಡುತ್ತಿರಲಿಲ್ಲ. ಯಾಕೆಂದರೆ ರಕ್ಷಿಸಲು ಬಂದವರಿಗೂ ಗುಂಡು ಹಾರಿಸಲಾಗುತ್ತಿತ್ತು. ಇಂತಹ ಪರಿಸ್ಥಿತಿಯಲ್ಲಿಯೂ ಸಹ ಅನೇಕ ಹಿಂದೂಗಳು ಮತ್ತು ಸಿಖ್ಖರು ಗಾಂಧಿಯವರ ಮೇಲೆ ಭರವಸೆ ಇಟ್ಟಿದ್ದರು. ಆಗಸ್ಟ್ 6, 1947 ಮಹಾತ್ಮ ಗಾಂಧಿಯವರು ಲಾಹೋರ್ಗೆ ಬಂದಾಗ ಹಲವಾರು ಸ್ಥಳೀಯ ಹಿಂದೂ ಮತ್ತು ಸಿಖ್ ಕಾಂಗ್ರೆಸ್ ಕಾರ್ಯಕರ್ತರು ಅವರ ಬಳಿ ಇಂತಹ ಪರಿಸ್ಥಿತಿಯಲ್ಲಿ ತಮ್ಮ ಜೀವ ಮತ್ತು ಕುಟುಂಬಗಳನ್ನು ಹೇಗೆ ರಕ್ಷಿಸಿಕೊಳ್ಳಬೇಕು ಎಂದು ಕೇಳಿದರು. ಅವರ ಮಾತುಗಳನ್ನು ಆಲಿಸಿದ ಗಾಂಧಿ, ಲಾಹೋರ್ ಸತ್ತಿದೆ ಅಥವಾ ಸಾಯುತ್ತಿದೆ ಎಂದು ನಿಮಗೆ ಅನಿಸಿದರೆ ಅಲ್ಲಿಂದ ಪಲಾಯನ ಮಾಡಬೇಡಿ. ಬದಲಾಗಿ ನೀವು ಸತ್ತಿದ್ದೀರಿ ಎಂದು ಭಾವಿಸುವ ಆ ಲಾಹೋರ್ನಂತೆಯೇ ನೀವು ಕೂಡ ಸಾಯಿರಿ ಎಂದು ಹೇಳಿದರು. ಗಾಂಧಿಯವರ ಈ ಸಲಹೆಯ ಸುದ್ದಿ ಮುಸ್ಲಿಂ ಲೀಗ್ಗೆ ತಲುಪಿತು ಮತ್ತು ಆ ಬಳಿಕವಂತೂ ಹಿಂದೂಗಳು ಮತ್ತು ಸಿಖ್ಖರ ಮೇಲಿನ ದಾಳಿಗಳು ಇನ್ನಷ್ಟು ಹೆಚ್ಚಾದವು. ಲಾಹೋರ್ನ ಹಿಂದೂಗಳು ಮತ್ತು ಸಿಖ್ಖರು ಗಾಂಧಿ ಮತ್ತು ಕಾಂಗ್ರೆಸ್ನ ಮೇಲಿದ್ದ ತಮ್ಮ ಎಲ್ಲ ಭರವಸೆಯನ್ನು ಕಳೆದುಕೊಂಡರು. ಅವರಿಗೆ ತಾವು ಸಂಪೂರ್ಣವಾಗಿ ಅಸಹಾಯಕರೆನಿಸಲು ಪ್ರಾರಂಭವಾಯಿತು. ಇದರ ನಂತರ ಮುಸ್ಲಿಂ ಲೀಗ್ ಗೂಂಡಾಗಳು ನಡೆಸಿದ ಭಯೋತ್ಪಾದನೆಯು ಲಾಹೋರ್ನ ಪ್ರಥಮ ದರ್ಜೆ ಮ್ಯಾಜಿಸ್ಟ್ರೇಟ್ ಎಂಜಿ ಚೀಮಾನ ಕ್ರೌರ್ಯದಿಂದ ಇನ್ನಷ್ಟು ಜಟಿಲವಾಯಿತು. ತನ್ನನ್ನು ತಾನು 2ನೇ ಘಜ್ನಿ ಎಂದು ಭಾವಿಸಿದ್ದ ಚೀಮಾ ವ್ಯವಸ್ಥಿತವಾಗಿ ಹಿಂದೂ ಮತ್ತು ಸಿಖ್ಖರ ಮನೆಗಳನ್ನು ಗುರಿಯಾಗಿಸಿಕೊಂಡು ಅವುಗಳಿಗೆ ಬೆಂಕಿಯಿಡಿಸುತ್ತಿದ್ದ. ಹಿಂದೂಗಳ ಅತಿ ದೊಡ್ಡ ವಾಣಿಜ್ಯ ಕೇಂದ್ರವಾಗಿದ್ದ ಶಹಲ್ಮಿ ಬಜಾರ್ ಧ್ವಂಸವಾಗಿತ್ತು. ಅದುವರೆಗೂ ಶ್ರೀಮಂತರಾಗಿದ್ದ ಹಿಂದೂಗಳು ಮತ್ತು ಸಿಖ್ಖರು ಬೀದಿಗೆ ಬಿದ್ದು ನಿರ್ಗತಿಕರಾಗಿದ್ದರು. ಅವರ ಅಂಗಡಿಗಳು ಮತ್ತು ಕಾರ್ಖಾನೆಗಳಲ್ಲಿ ಉರಿಯುತ್ತಿದ್ದ ಬೆಂಕಿಯನ್ನು ಯಾರಾದರೂ ನಂದಿಸಲು ಪ್ರಯತ್ನಿಸಿದರೆ ಮುಸ್ಲಿಂ ಪೊಲೀಸ್ ಅಧಿಕಾರಿಗಳು ಅವರನ್ನು ಬಂಧಿಸುತ್ತಿದ್ದರು. ಪುರಸಭೆಯ ಹೆಚ್ಚಿನ ಅಗ್ನಿಶಾಮಕ ವಾಹನಗಳು ಮುಸ್ಲಿಂ ನೌಕರರ ನಿಯಂತ್ರಣದಲ್ಲಿತ್ತು ಮತ್ತು ಹಲವಾರು ಸಂದರ್ಭಗಳಲ್ಲಿ ಅವರು ನೀರಿನ ಬದಲು ಪೆಟ್ರೋಲ್ ಸಿಂಪಡಿಸಿದರು. ಇದರಿಂದಾಗಿ ಬೆಂಕಿ ಮತ್ತಷ್ಟು ಉರಿಯಿತು ಮತ್ತು ಎಲ್ಲವೂ ಸುಟ್ಟು ಬೂದಿಯಾಯಿತು. ಕೆಲವೇ ದಿನಗಳ ನಂತರ ಲಾಹೋರ್ ಪಾಕಿಸ್ತಾನದ ಭಾಗವಾಯಿತು. ಶತಮಾನಗಳಿಂದ ಅಲ್ಲಿ ವಾಸಿಸುತ್ತಿದ್ದ ಲಕ್ಷಾಂತರ ಹಿಂದೂಗಳು ಮತ್ತು ಸಿಖ್ಖರು ಎಲ್ಲವನ್ನೂ ಬಿಟ್ಟು ಪಲಾಯನ ಮಾಡಬೇಕಾಯಿತು.